Hello students. So next class na continue ಮಾಡ್ತೀನಿ. So parent and child relationship. So file system Unix is a collection of all related files organized in a hierarchical structure. So for Unix ಅಲ್ಲಿ file structure ಏನಾಗಿರುತ್ತೆ hierarchical structure ಅಲ್ಲಿ organize ಆಗಿರುತ್ತೆ. So the root serves as the reference point for all files. So ಇಲ್ಲಿ ನೋಡಿ, so ಇದರಲ್ಲಿ root ಇದೆಯಲ್ಲ, it serves as a reference point for all the files, okay, and which is a directory file. Root is a directory file and it has number of subdirectories under it. So ಇದರಲ್ಲಿ ನನಗೆ ಏನಿದೆ, so bin, dev, etc, home, min, mnt, stand, temp, user ಇವೆಲ್ಲ ಏನು, so ಇವೆಲ್ಲ ಏನಾಗುತ್ತೆ, subdirectories ಆಗುತ್ತೆ. Okay, so these subdirectories in turn have more subdirectories and other files under them. So ಈ subdirectory ಏನಿರುತ್ತೆ, ಸೊ ಬಿನ್ ನಲ್ಲಿ ಡೇ ಟು ಕ್ಯಾಟ್ ಹೂ ಇದೆಯಲ್ಲ, ಇವು ಮೂರು ಕಮಾಂಡ್ಗಳು, ಇವು ಮೂರು ಕಮಾಂಡ್ ಇದರ ಅಂಡರ್ ಆಗಿದೆ. ಸೊ ಅದೇ ತರ ಡೇವ್ ಅಲ್ಲಿ ಡಿ ಎಸ್ ಕೆ ಅಂಡ್ ಆರ್ ಡಿ ಎಸ್ ಕೆ ಅಂತ ಇದೆ, ಸೊ ಆರ್ಡ್ ಸಬ್ ಡೈರೆಕ್ಟರೀಸ್. ಅಂಡ್ ಹೋಮ್ ಅಲ್ಲಿ ಹ್ಯಾನ್ರಿ ಅನ್ನೋದು, ಸ್ಟ್ಯಾಂಡ್ ಅಲ್ಲಿ ಯುನಿಕ್ಸ್ ಅನ್ನೋದು, ಅಂಡ್ ಯೂಸರ್ ಅಲ್ಲಿ ಬಿನ್ನು, ಕುಮಾರ್, ಶರ್ಮಾ ಅನ್ನೋದು ಮೂರು ಸಬ್ ಡೈರೆಕ್ಟರೀಸ್ ಆ ತರ ಇರುತ್ತೆ. Okay, for example, bin user have two directories and that every file apart from root must have a parent, and it should be possible to trace the unlimited parentage of the file to root. So every file, so ಎಲ್ಲ ಫೈಲಲ್ಲೂ ಏನಿರುತ್ತೆ, ಒಂದು ಪೇರೆಂಟ್ ಫೈಲ್ ಇರುತ್ತೆ ಎಕ್ಸೆಪ್ಟ್ root. There exists a grandparent child relationship. Grandparent child relationship ಇರುತ್ತೆ. ಸೊ ಇದರಲ್ಲಿ, ಸೊ ಕ್ಯಾಟ್ ಇದೆಯಲ್ಲ, ರೂಟ್ ಇಸ್ ದಿ ಗ್ರ್ಯಾಂಡ್ ಅದೇ ಥರ FOQ18DT ಇದೆಯಲ್ಲ, ಸೊ ಇದೇನಾಗುತ್ತೆ, ಡೇವ್ ಏನಾಗುತ್ತೆ, ಇಟ್ಸ್ ಎ ಗ್ರ್ಯಾಂಡ್ ಪೇರೆಂಟ್ ಆಗುತ್ತೆ. ಸೊ ಈ ಥರ, ಸೊ ಪೇರೆಂಟ್ ಈಸ್ ಆಲ್ವೇಸ್ ಎ ಡೈರೆಕ್ಟ್ರಿ. ಪೇರೆಂಟ್ ಆಗೇನಾಗಿರುತ್ತೆ, ಯೂಶಲಿ ಡೈರೆಕ್ಟ್ರಿನೇ ಆಗಿರುತ್ತೆ. ಸೊ ಇದರಲ್ಲಿ ಡೇಟ್ ಇದೆಯಲ್ಲ, ಡೇಟ್ ಕಮಾಂಡ್ ಇದು. ಸೊ ಈ ಫೈಲಿಗೆ ಇನ್ನೊಂದು ಸಬ್ ಡೈರೆಕ್ಟರೀಸ್ ಇರಲ್ಲ, ಅಂದರೆ ಚೈಲ್ಡ್ ಇರಲ್ಲ, ಯಾಕಂದರೆ ಫೈಲಿಗೆ ಚೈಲ್ಡ್ ಇರಲ್ಲ, ಬಟ್ ಡೈರೆಕ್ಟ್ರಿಗೆ ಚೈಲ್ಡ್ ಇರುತ್ತೆ. ಓಕೆ, ಸೊ ಪೇರೆಂಟ್ is always directory. Example, user Kumar. Login SQL is a simply ordinary file. It can't have a directory under it. So next one is very important command, that is pwd, checking our current directory. ಸೊ ನಮ್ದು ಕರೆಂಟ್ ಡೈರೆಕ್ಟರಿನ ಚೆಕ್ ಮಾಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ, pwd ಅಂತ ಕೀವರ್ಡ್ನ, ಸೊ ಕಮಾಂಡ್ನ ಕೊಡ್ತೀವಿ. Like a file user who also occupies certain slot in the file system. When we log in, we are placed in specific directory of the file. So log the specific directory interacting, which is known as current directory. It's our current directory. ಸೊ ನಮ್ಮ ಕರೆಂಟ್ ಡೈರೆಕ್ಟರಿ ಆಗಿದೆ. ಸೊ ಅದು ನೋಡಿದಾಗ pwd ಅಂತ ಕೊಟ್ಟಾಗ ನಾವು ಯಾವ ಡೈರೆಕ್ಟರಿ ಇದ್ದೀವಿ ಅದನ್ನು ಡಿಸ್ಪ್ಲೇ ಮಾಡಿ. ವಿ ಕ್ಯಾನ್ ಮೂವ್ ಫ್ರಮ್ ಒನ್ ಡೈರೆಕ್ಟರಿ ಟು ಅನದರ್ ಡೈರೆಕ್ಟ್, ಬಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಓನ್ಲಿ ಒನ್ ಡೈರೆಕ್ಟರಿ ಇಸ್ ಕರೆಂಟ್. ಸೊ ಎಷ್ಟು ಡೈರೆಕ್ಟರಿ ಬೇಕಾದ್ರೆ ನಾವು ಯಾವ ಡೈರೆಕ್ಟರಿ ಬೇಕಾದ್ರೆ ಎಂಟ್ರ್ ಆಗ್ಬೋದು. ಆ ಎಂಟ್ರ್ ಆದ ತಕ್ಷಣ ನಾವು pwd ಕೊಟ್ಟರೆ ಅದ್ರದ್ದು ಕರೆಕ್ಟ್ ಪಾತ್ನ ಡಿಸ್ಪ್ಲೇ ಮಾಡಿ ತೋರಿಸುತ್ತೆ. ಓಕೆ, ಸೊ ಈ ಕಮಾಂಡ್ ಆಲ್ರೆಡಿ ತೋರಿಸಿದ್ದೀನಿ ನಾನು. ಸೊ ಹೋಮ್ ಡೈರೆಕ್ಟರಿ ಅಂದರೆ ವೆನ್ ವಿ ಲಾಗ್ ಇನ್ ಟು ಸಿಸ್ಟಮ್, ಯುನಿಕ್ಸ್ ಆಟೋಮೆಟಿಕಲಿ ಪ್ಲೇಸ್ ಆಸ್ ಇನ್ ದಿ ಡೈರೆಕ್ಟರಿ ಕಾಲ್ಡ್ ಹೋಮ್ ಡೈರೆಕ್ಟರಿ. ಸೊ ಲಾಗಿನ್ ಆದ ತಕ್ಷಣ ಹೋಮ್ ಡೈರೆಕ್ಟರಿ ಎಂಟರ್ ಆಗುತ್ತೆ, ವಿಚ್ ಈಸ್ ಕ್ರಿಯೇಟೆಡ್ ಬೈ ದಿ ಸಿಸ್ಟಮ್ ಕ್ರಿಯೇಟ್ ಆಗಿ ಮಾಡಿದೆ. ವೆನ್ ಎ ಯೂಸರ್ ಅಕೌಂಟ್ ಈಸ್ ಓಪನ್, ವಿ ಕ್ಯಾನ್ ಚೇಂಜ್ ಅವರ್ ಹೋಮ್ ಡೈರೆಕ್ಟರಿ ವೆನ್ ವಿ ಲೈಕ್ಸ್. ನಾವು ಯಾವ ಥರ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಸೊ ಎಕೋ $home ಅಂತ, ಕ್ಯಾಪಿಟಲ್ ಹೋಮ್ ಅಂತಲೇ ಇರಬೇಕು ಇದು ಮಾತ್ರ. ಸೊ ಎಕೋ $home ಅಂತ ಕೊಟ್ಟಾಗ ಸೊ ನಮ್ಮದು ಹೋಮ್ ಡೈರೆಕ್ಟರಿ ಯಾವುದಿದೆ ಅದನ್ನು ಡಿಸ್ಪ್ಲೇ. ಹೋಮ್ ಡೈರೆಕ್ಟರಿ ಇಸ್ ಡಿಸೈಡೆಡ್ ಬೈ ದಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಅಟ್ ದಿ ಟೈಮ್ ಆಫ್ ಓಪನಿಂಗ್ ಎ ಯೂಸರ್ ಅಕೌಂಟ್ ಹೋಗಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಡಿಸೈಡ್ ಮಾಡ್ತಾರೆ. And next one is very important command, cd command. Cd means change directory. So we can move around in the file system by using cd command. It changes the current directory to the specified as a argument. ಸೊ ನಾನು pwd ಅಂತ ಕೊಟ್ಟಾಗ ನನಗೆ ಏನಿರುತ್ತೆ, ಕರೆಕ್ಟ್ ಯಾವ ಡೈರೆಕ್ಟ್ರಿ ಇದೆ ಅಂತ ಅದು ತೋರಿಸುತ್ತೆ. cd prox ಅಂತ ಪ್ರೋಗ್ರಾಮಲ್ ಅಂತ ಒಂದು ನಾನು ಡೈರೆಕ್ಟ್ರಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಆ ಡೈರೆಕ್ಟ್ರಿ ಒಳಗೆ ನಾನು ಎಂಟ್ರಿ ಆಗಬೇಕು ಅಂದರೆ cd ಸ್ಪೇಸ್ ಪ್ರಾಕ್ಸ್ ಅಂತ ಕೊಟ್ಟರೆ ಆ ಡೈರೆಕ್ಟ್ರಿ ಒಳಗೆ ಎಂಟ್ರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅದರೊಳಗಡೆ ಎಂಟ್ರ್ ಆಗಿ ನಾನು pwd ಕೊಟ್ಟರೆ ಸೊ ಈ ಥರ ಬರುತ್ತೆ ನೋಡಿ. ಫಸ್ಟ್ ನಾನು pwd ಅಂದರೆ ಯೂಸರ್ ಕುಮಾರ್ ಹತ್ತು, ನನಗೆ cd ಪ್ರಾಕ್ಸ್ ಅಂತ ಕೊಟ್ಟಿದ್ದೀನಿ, ಪ್ರೋಗ್ರಾಮ್ ಒಳಗೆ ಎಂಟ್ರ್ ಆಗಿದ್ದೀನಿ. PROGS ಇದು ಡೈರೆಕ್ಟ್ರಿ ಕ್ರಿಯೇಟ್ ಆಗಿರ್ಬೇಕು, ಹಂಗಿದ್ರೆ ಮಾತ್ರ ಆಗುತ್ತೆ. ಓಕೆ, cd prox ಆರ್ ಮೀನ್ಸ್
change your subdirectory to procs under the current directory. cd can also be used without any arguments. Without arguments ನಾವು ಯೂಸ್ ಮಾಡ್ಬೋದು. It simply switches to the home directory. ಸೊ ಏನಾಗುತ್ತೆ, ಹೋಮ್ ಡೈರೆಕ್ಟ್ರಿ ಏನಾಗುತ್ತೆ, ನಾನೀಗ ಪಿ ಡಬ್ಲ್ಯೂ ಇದು ಯಾವುದ್ರ ಪ್ರಾಕ್ಸ್ ಒಳಗೆ ಒಂದು ಡೈರೆಕ್ಟ್ರಿ ಇದೆ, ಅದರೊಳಗೆ ಇನ್ನೊಂದು ಡೈರೆಕ್ಟ್ರಿ ಇದೆ, ಇನ್ನೊಂದು ಡೈರೆಕ್ಟ್ರಿ ಎಲ್ಲದಕ್ಕೂ ಸಿ ಡಿ ಎಂಟ್ರ್ ಕೊಟ್ಬಿಟ್ಟು ನಾನು ಡೈರೆಕ್ಟ್ರಿ ಒಳಗೆ ಹೋಗಿದೆ. ನಾನು ಹೋಮ್ ಡೈರೆಕ್ಟ್ರಿ ಬೇಕು ಅಂದರೆ ಜಸ್ಟ್ ಸಿ ಡಿ ಕೊಟ್ಟು ಎಂಟ್ರ್ ಕೊಟ್ಟಾಗ ಹೋಮ್ ಡೈರೆಕ್ಟ್ರಿಗೆ ಬಂದ್ಬಿಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ಅ ಮೇಕ್ ಡೈರೆಕ್ಟ್ರಿ. ಮೇಕಿಂಗ್ ಎ ಡೈರೆಕ್ಟ್ರಿ ಕ್ರಿಯೇಟ್ ಯಾವ ಥರ ಮಾಡೋದು. ಡೈರೆಕ್ಟ್ರಿ ಕ್ಯಾನ್ ಬಿ ಕ್ರಿಯೇಟ್ ವಿತ್ mkdir. The command is followed by names of the directories to be created. mkdir space patch ಅನ್ನೋದೇನು ಒಂದು ಡೈರೆಕ್ಟ್ರಿ ಆಗುತ್ತೆ. ಸೊ ನಾವು ಎಷ್ಟು ಡೈರೆಕ್ಟ್ರಿ ಬೇಕಾದ್ರೂ ಕ್ರಿಯೇಟ್ ಮಾಡೋದು ಇಟ್ ಸೇಮ್ ಲೈನ್, ಒಂದೇ ಲೈನಲ್ಲಿ ಮಾಡ್ಬೋದು. mkdir patch dbs doc ಅಂತ ಕೊಟ್ಟಾಗ ಇವು ಮೂರು ಏನಾಗುತ್ತೆ, ಡೈರೆಕ್ಟ್ರಿ ಕ್ರಿಯೇಟ್ ಆಗುತ್ತೆ. ಸೊ ಒಂದು ಪಾತ್ ಒಳಗಡೆ ನಾನು ಡೈರೆಕ್ಟ್ರಿ ಕ್ರಿಯೇಟ್ ಮಾಡೋದು. ವಿ ಕ್ಯಾನ್ ಕ್ರಿಯೇಟ್ ಎ ಡೈರೆಕ್ಟ್ರಿ ಚೈನ್ ವಿತ್ ಜಸ್ಟ್ ಒನ್ ಇನ್ವೊಕೇಶನ್ ಆಫ್ ದಿ ಕಮಾಂಡ್. mkdir ps ಒಳಗೆ ಪ್ರಾಕ್ಸ್ ಅಂತ ಒಂದು, ಆ್ಯಂಡ್ ps ಒಳಗೆ ಡಾಟಾ ಅಂತ ಇವೆರಡು ಡೈರೆಕ್ಟ್ರಿ, ಪ್ರಾಕ್ಸ್ ಮತ್ತು ಡಾಟಾ ಡೈರೆಕ್ಟ್ರಿ. ಫಸ್ಟ್ ps ಕ್ರಿಯೇಟ್ ಮಾಡುತ್ತೆ, ಆಮೇಲೆ ಅದರೊಳಗಡೆ ಪ್ರಾಕ್ಸು, ಅದರೊಳಗಡೆ ಡಾಟಾ, ಈ ಥರ ಸಬ್ ಡೈರೆಕ್ಟ್ರಿ ನಾವು ಕ್ರಿಯೇಟ್ ಮಾಡೋದು. ಇನ್ ಆರ್ಡರ್ ಟು ಸ್ಪೆಸಿಫೈ ಆರ್ಗ್ಯುಮೆಂಟ್ಸ್ ಈಸ್ ಇಂಪಾರ್ಟೆಂಟ್. We obviously can't create a subdirectory before creation of its parent directory. ಸೊ ನಾವು ಫಸ್ಟು ಪೇರೆಂಟ್ನ ಕ್ರಿಯೇಟ್ ಮಾಡೋಕೆ ಆಮೇಲೆ ಸಬ್ ಡೈರೆಕ್ಟರಿ ಕ್ರಿಯೇಟ್ ಮಾಡಬೇಕು. ಸೊ ಈ ಥರ ಮಾಡೋದಕ್ಕೆ ಆಗಲ್ಲ. ಸೊ ಯಾವುದು, ಫಸ್ಟು ಪ್ರಾಕ್ಸು, ಆಮೇಲೆ ಡಾಟಾ PIS ಒಳಗಡೆ, ಆಮೇಲೆ PIS ಕ್ರಿಯೇಟ್ ಮಾಡ್ತೀವಿ. ಈ ಥರ ಕೊಟ್ಟಾಗ ನನಗೆ ಎರರ್ ಬರುತ್ತೆ. ಓಕೆ, ದಟ್ಸ್ ಇಟ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ RMDR. RMDR ಮೀನ್ಸ್ ರಿಮೂವಿಂಗ್ ಎ ಡೈರೆಕ್ಟ್ರಿ. ಸೊ RMDR ಕಮಾಂಡ್ ರಿಮೂವ್ಸ್ ದಿ ಡೈರೆಕ್ಟ್ರೀಸ್. RMDR PS ನ ಕ್ರಿಯೇಟ್ ಮಾಡಿದಾಗ ರಿಮೂವ್ ಮಾಡೋದು. ಸೊ ಅದೇ ಥರ ಎಷ್ಟು ಡೈರೆಕ್ಟ್ರಿ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಬಟ್ ಇದು MKDRಗೆ ಉಲ್ಟಾ ಆಗುತ್ತೆ. ಸೊ ಕ್ರಿಯೇಟ್ ಮಾಡುವಾಗ ಫಸ್ಟ್ ನಾನು ಕೊಡ್ತೀನಿ ಪೇರೆಂಟ್ ಡೈರೆಕ್ಟ್ರಿ ಕೊಡ್ತೀನಿ, ಆ್ಯಂಡ್ ನೆಕ್ಸ್ಟ್ ಸಬ್ ಡೈರೆಕ್ಟ್ರೀಸ್ ಕೊಡ್ತೀನಿ. ಬಟ್ ಇದರಲ್ಲಿ RMDRಲಿ ಫಸ್ಟ್ ಸಬ್ ಡೈರೆಕ್ಟ್ರೀಸ್ ರಿಮೂವ್ ಮಾಡಿ ಆಮೇಲೆ ನೆಕ್ಸ್ಟು ಪೇರೆಂಟ್ ಡೈರೆಕ್ಟ್ರಿನ ಡಿಲೀಟ್ ಮಾಡಬೇಕು. ಟು ಡಿಲೀಟ್ ಎ ಡೈರೆಕ್ಟ್ರಿ or subdirectory, we reverse logic has to be applied. Okay, RMDR PS, so ಇದು ಕೊಟ್ಟಾಗ ಸೊ ನಾಟ್ ಎಂಟಿ ಅಂತ ಬರುತ್ತೆ. ಸೊ ಈ ಥರ ಕೊಟ್ಟಾಗ ಎಕ್ಸಿಟ್ ಆಗುತ್ತೆ. ಟೂ ರೂಲ್ಸ್ ಶುಡ್ ಬಿ ರಿಮೆಂಬರ್ ವ್ಯಾನ್ ಡಿಲೀಟಿಂಗ್ ಎ ಡೈರೆಕ್ಟ್ರಿ. ವಿ ಕಾಂಟ್ ಡಿಲೀಟ್ ಎ ಡೈರೆಕ್ಟ್ರಿ ಅನ್ಲೆಸ್ ಇಟ್ ಈಸ್ ಎಂಟಿ ಇಲ್ಲ ಅಂದರೆ ನಾವು ಡಿಲೀಟ್ ಮಾಡೋಕ್ಕಾಗಲ್ಲ. ವಿ ಕಾಂಟ್ ರಿಮೂವ್ ಎ ಸಬ್ ಡೈರೆಕ್ಟ್ರಿ ಅನ್ಲೆಸ್ ವಿ ಆರ್ ಪ್ಲೇಸ್ಡ್ ಇನ್ ಎ ಡೈರೆಕ್ಟ್ರಿ ವಿಚ್ ಈಸ್ ಹ್ಯಾರ್ಕ್ಲಿ ಅಬೌವ್ ದಿ ಒನ್ ವಿ ಹ್ಯಾವ್ ಚೂಸನ್ ಟು ರಿಮೂವ್. ದಟ್ these two are very important. These are the rules. Okay, and next one is ls listing a files. So ಇದು ತುಂಬಾ ಸಲ ಕೇಳಿದರೆ, ಈ ಸಲ ಕೇಳಬಹುದು. So ls listing a files. ls command is used to obtain the list of all files in the directory, current directory, which are arranged in a ASCII collected sequence. So we can get particular file by using ls ಕೊಟ್ಬಿಟ್ಟು ಎಂಟರ್ ಕೊಟ್ಟಾಗ ನನಗೆ ಬರುತ್ತೆ, ಅಥವಾ ls ಕೊಟ್ಟು ಕ್ಯಾಲೆಂಡರ್ ಕೊಟ್ಬಿಟ್ಟು ಸೊ ಅದು ಕ್ಯಾಲೆಂಡರ್ ಇದೆ ಅದು ಡಿಸ್ಪ್ಲೇ ಮಾಡುತ್ತೆ. ಸೊ ಅದರಲ್ಲಿ ಆಪ್ಷನ್ಸ್ ಇದೆ ls-x. ಸೊ ls uses -x ಆಪ್ಷನ್ಸ್ ಡಿಸ್ಪ್ಲೇಸ್ ದಿ ಫೈಲ್ಸ್ ಇನ್ ದಿ ಮಲ್ಟಿಪಲ್ ಕಾಲಮ್. ಸೊ ನಾನು ls-x ಕೊಟ್ಟರೆ ಇದು ಕಾಲಮ್ ವೈಸಲ್ಲಿ ಡಿಸ್ಪ್ಲೇ ಮಾಡುತ್ತೆ, ls-x. And then capital F option identify directories and executable. So ls-x ಮತ್ತು f ಮತ್ತು x ಕೊಟ್ಟರೆ ಕಾಲಮ್ ವೈಸ್ ಬರುತ್ತೆ. ಕ್ಯಾಪಿಟಲ್ F ಕೊಟ್ಟಾಗ ಸೊ ಇಲ್ಲಿ ಪ್ರಾಕ್ಸ್ ಅನ್ನೋದಕ್ಕೆ ಈ ಥರ ಸ್ಲ್ಯಾಶ್ ಸಿಂಬಲ್ ಬರುತ್ತೆ. ಸೊ ಡೈರೆಕ್ಟ್ರಿ ಆದರೆ, ಸೊ ಫೈಲ್ ಆದರೆ ಯೂಶಲಿ ಬರುತ್ತೆ, ಸ್ಟಾರ್ ಅಂದರೆ ಇಟ್ಸ್ ಎಕ್ಸಿಕ್ಯೂಟಬಲ್ ಫೈಲ್ ಅಂತ, ಆಯಿತಾ. ಸೊ ಆ ಥರ ಬರುತ್ತೆ. ಸೊ ls-a ಅಂದರೆ ಏನು ಅಂದರೆ ಶೋಯಿಂಗ್ ಹಿಡನ್ ಫೈಲ್ಸ್, ಹಿಡನ್ ಫೈಲನ್ನು ಡಿಸ್ಪ್ಲೇ ಮಾಡುತ್ತೆ. ls-ax ಕ್ಯಾಪಿಟಲ್ F ಅಂದರೆ ಹಿಡನ್ ಫೈಲ್ಸ್ನ ಡಿಸ್ಪ್ಲೇ ಮಾಡೋದು, ಕಾಲಮ್ ವೈಸ್ ಡಿಸ್ಪ್ಲೇ ಮಾಡೋದು, ಮತ್ತು ಡೈರೆಕ್ಟರಿ ಫೈಲ್ ಆರ್ಡಿನರಿ ಫೈಲ್ನ ಡಿಫ್ರೆನ್ಷಿಯೇಟ್ ಮಾಡೋದು. ಓಕೆ, ಸೊ ಫೈಲ್ಸ್ ಬಿಗಿನಿಂಗ್ ವಿತ್ ಡಾಟ್ ಆರ್ ಹಿಡನ್. ಫಸ್ಟ್ ಯಾವುದು ಡಾಟ್ ಇಂದ ಬಿಗಿನಿಂಗ್ ಇದೆ ಹಿಡನ್ ಫೈಲ್. The dot and double dot directories. Double dot directories ಇರುತ್ತೆ. Two file special directories. We can't remove these files directories, nor can we write into them. So delete ಮಾಡಕ್ಕಾಗಲ್ಲ, ಅದಕ್ಕೆ overwrite ಮಾಡಕ್ಕಾಗಲ್ಲ. So next one is R -R. Reverse the sort order. So sort order reverse ಅಲ್ಲಿ ಬರುತ್ತೆ. So ನಾನು ls-r 08 packet HTML AMB ಇದಿಷ್ಟು ಮಾತ್ರ ಡಿಸ್ಪ್ಲೇ ಮಾಡಬೇಕು. ಹಾಗಿದ್ದಾಗ ಫಸ್ಟ್ U ಬರುತ್ತೆ, E ಬರುತ್ತೆ, T ಬರುತ್ತೆ. ಓಕೆ,
ಸೊ ಅದು ಯು ಎಕ್ಸ್ ಫಸ್ಟ್ ಬಂದಿದೆ ಇದು, ಆಮೇಲೆ ಕ್ಯಾಪಿಟಲ್ ಲೆಟರ್ ಇದು ಬಂದಿದೆ. ಸೊ ಇದನ್ನ ಎಕ್ಸಿಟ್ ಮಾಡಿದ್ರೆ ಗೊತ್ತಾಗ್ತದೆ. ಓಕೆ, ದಟ್ ಒನ್. ಅಂಡ್ ಲಿಸ್ಟಿಂಗ್ ಡೈರೆಕ್ಟರಿ ಕಂಟೆಂಟ್. ಸೊ ಡೈರೆಕ್ಟರಿ ಕಂಟೆಂಟ್ನ ಡಿಸ್ಪ್ಲೇ ಮಾಡೋದಕ್ಕೆ ಸೊ ls -x help dir procs ಅಂತ we can specify some directories have selective list ಅಲ್ಲಿ ಮಾಡ್ತಾರೆ, ಈ ತರ ಮಾಡ್ತೀವಿ. ಸೊ R capital R list the files and subdirectories in the directory tree structure ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ. Okay, so these are the very important. X means displays multiple columns, capital F means execute hidden ಅದು ಡೈರೆಕ್ಟರಿ ಮತ್ತೆ ಫೋಲ್ಡರ್ಸ್ ಡಿಫ್ರೆನ್ಶಿಯೇಟ್ ಮಾಡುತ್ತೆ. ಸ್ಮಾಲ್ ಆರ್ ಸಾರ್ಟ್ಸ್ ದಿ ಫೈಲ್ ಇನ್ ರಿವರ್ಸ್ ಆರ್ಡರ್. ಎ ಮೀನ್ಸ್ ಹಿಡನ್ ಫೈಲ್ ನ ಡಿಸ್ಪ್ಲೇ ಮಾಡುತ್ತೆ. ಕ್ಯಾಪಿಟಲ್ ಆರ್ ರಿವರ್ಸಿಂಗ್ ಲಿಸ್ಟ್ ಆಫ್ ಆಲ್ ಫೈಲ್ಸ್ ಇನ್ ಸಬ್ ಡೈರೆಕ್ಟರೀಸ್. ಎಲ್ ಮೀನ್ಸ್ ಲಾಂಗ್ ಲಿಸ್ಟಿಂಗ್ ಶೋಯಿಂಗ್ 7 attributes ಆಫ್ ದಿ ಫೈಲ್, 7 attributes ಡಿಸ್ಪ್ಲೇ ಮಾಡುತ್ತೆ. ಡಿ ಮೀನ್ಸ್ ಫೋರ್ಸಸ್ ಲಿಸ್ಟಿಂಗ್ ಆಫ್ ಡೈರೆಕ್ಟರೀಸ್ ಅಂಡ್ ಟಿ ಮೀನ್ಸ್ ಸಾರ್ಟ್ಸ್ ದಿ ಫೈಲ್ಸ್ ಬೈ ಮಾಡಿಫೈಯಿಂಗ್ ಟೈಮ್. ಮಾಡಿಫೈ ಟೈಮಲ್ಲಿ ಸಾರ್ಟ್ ಮಾಡುತ್ತೆ. ಯು ಮೀನ್ಸ್ ಸಾರ್ಟ್ಸ್ ದಿ ಫೈಲ್ ಇನ್ ಆಕ್ಸೆಸಿಂಗ್ ಟೈಮ್, ಯಾವಾಗ ಆಕ್ಸೆಸ್ ಮಾಡಿದ್ವಿ ಅದನ್ನು ತೋರಿಸುತ್ತೆ. And ls -i means shows the inode number of the files. ಸೊ ಫಸ್ಟ್ ಹೇಳಿದ ನಾನು ಫೈಲ್ಸ್ ಅಲ್ಲಿ ಡೈರೆಕ್ಟರಿಗೆ ಮತ್ತೆ ಫೈಲ್ಸ್ ಡೈರೆಕ್ಟರಿ ಫೈಲ್ಸ್ ಮತ್ತು ಆರ್ಡಿನರಿ ಫೈಲ್ಸ್ ಅಲ್ಲಿ inode ಇರುತ್ತೆ, ಅಂದರೆ ನಂಬರ್ ಸಿಸ್ಟಮ್ ಕೂಡ ಜನರೇಟ್ ಮಾಡಿರುತ್ತೆ ನಂಬರ್. ಪ್ರತಿಯೊಂದು ಫೈಲ್ಗಳಿಗೂ ನಂಬರ್ ಇರುತ್ತೆ, ಆ ನಂಬರ್ನ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಸಾಕು ಇವತ್ತಿಗೆ.